ವೃಶ್ಚಿಕ ರಾಶಿಯವರು ಯಾವಾಗಲೂ ಕೂಡ ನಮ್ಮ ಒಂದಲ್ಲ ಒಂದು ಗೊಂದಲಕ್ಕೆ ಗೀಡಾಗಿರ್ತಾರೆ. ಅವರು ಅವರದೇ ಆದಂಥ ಒಂದು ಚೌಕಟ್ಟಲ್ಲಿ, ಸಿದ್ಧಾಂತದಲ್ಲಿ, ವ್ಯಕ್ತಿತ್ವದಲ್ಲಿ ಬದುಕ್ತಾ ಇರ್ತಾರೆ. ಇನ್ನು ಇವರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗ್ಬೋದು, ನಡಿಬಹುದು, ಮಾಡಬಹುದು ಅನ್ನುವಂತಹ ಸ್ವಲ್ಪ ಓವರ್ ಕಾನ್ಫಿಡೆನ್ಸಲ್ಲಿ ಬದುಕ್ತಾರೆ. ವೃಶ್ಚಿಕ ರಾಶಿಗೆ ಅಧಿಪತಿಯೇ ಮಂಗಳ ಆಗಿರ್ತಕ್ಕಂಥದ್ದು. ನಿಮ್ಮ ಶುಭ ಸಂಖ್ಯೆನೂ ಕೂಡ 9 ಆಗಿರ್ತಕ್ಕಂಥದ್ದು ಮಂಗಳವಾರ. ಈ ಒಂದು ವಿಶೇಷವಾಗಿರ್ತಕ್ಕಂತಹ ವೃಶ್ಚಿಕ ರಾಶಿಯವರಿಗೆ 5ನೇ ಮನೆಯಲ್ಲಿ ಪಂಚಮ ಶನಿ ಕಾಡಾಟ ಇದೆ, 4ನೇ ಮನೆಯಲ್ಲಿ ರಾಹು ಇದ್ದಾರೆ. ಅರಿಶಿಣ ಹಾಲಿನ ಅಭಿಷೇಕವನ್ನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟು ಮಾಡಿಸೋದ್ರಿಂದನೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಹೌದು. ವೃಶ್ಚಿಕ ರಾಶಿಯವರು ಯಾವಾಗಲೂ ಕೂಡ ನಮ್ಮ ಒಂದಲ್ಲ ಒಂದು ಗೊಂದಲಕ್ಕೆ ಗೀಡಾಗಿರ್ತಾರೆ ಅವರು. ಯಾಕಂದರೆ ಅದು ಜಲಚರ ರಾಶಿ ಆಗಿರ್ತಕ್ಕಂಥದ್ದು. ಅವ್ರಿಗೆ ಅವರದೇ ಆದಂತಹ ಒಂದು ವಿಚಾರದಲ್ಲಿದ್ದಾಗ ಬಲ ಜಾಸ್ತಿ ಇರುತ್ತೆ. ಆ ವಿಚಾರದಿಂದ ಹೊರಗಡೆ ಬಂದಾಗ ಅವ್ರಿಗೆ ಗೊಂದಲಗೀಡಾಗುತ್ತೆ. ನೋಡಿ, ಮೀನಿಗೆ ಅಥವಾ ಜಲರಾಶಿಗಳಿಗೆ ಅವರು ನೀರಲ್ಲಿದ್ದಾಗಲೇ ಬಲ ಜಾಸ್ತಿ, ನೀರಿಂದ ಹೊರಗಡೆ ಬಂದ ಮೇಲೆ ಬಲ ಕಳ್ಕೊಂಡ್ಬಿಡ್ತಾರೆ. ಹೌದೌದು, ಹಾಗೇನೆ ಅವರು ಅವರದೇ ಆದಂಥ ಒಂದು ಚೌಕಟ್ಟಲ್ಲಿ, ಸಿದ್ಧಾಂತದಲ್ಲಿ, ವ್ಯಕ್ತಿತ್ವದಲ್ಲಿ ಬದುಕ್ತಾ ಇರ್ತಾರೆ. ಇದ್ದಕ್ಕಿದ್ದಾಗ ಯಾವುದೋ ಒಂದು ಕಮಿಟ್ಮೆಂಟ್ ಮಾಡಿಕೊಂಡು, ಯಾವುದೋ ಒಂದು ವಿಚಾರವನ್ನು ಜವಾಬ್ದಾರಿ ತಗೊಂಡು ನಾನು ಮಾಡ್ತೀನಿ ಅನ್ನುವಂಥ ಓವರ್ ಕಾನ್ಫಿಡೆನ್ಸ್ ಭಾಳ ಇರುತ್ತೆ. ಬಟ್ ಅವ್ರು ಧೈರ್ಯಶಾಲಿ, ಧೈರ್ಯ ಇರಬೇಕಮ್ಮ, ಆದರೆ ಭಂಡ ಧೈರ್ಯ ಇರಬಾರ್ದು. ಮಾಡ್ತೇನೆ ಅಂತಕ್ಕಂಥದ್ದು ಅದಕ್ಕೆ ಹಿರಿಯರೆಲ್ಲ ಪೂಜ್ಯರು ಹೇಳಿದ್ದಾರೆ, ಹಿಂದಿ ಗುರು ಹಿರಿಯರು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂತ ಹೇಳಿ. ನಾವು ಎಷ್ಟರ ಮಟ್ಟಿಗೆ ನಮ್ಮ ಶಕ್ತಿ ಇರುತ್ತೋ ಆ ಶಕ್ತಿ ಅನುಸಾರವಷ್ಟೇ ನಾವು ಭಕ್ತಿ ಮಾಡಬೇಕಂತೆ. ಹಾಗಾಗಿನೇ ಇವರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗ್ಬೋದು, ನಡಿಬಹುದು, ಮಾಡಬಹುದು ಅನ್ನುವಂತಹ ಸ್ವಲ್ಪ ಓವರ್ ಕಾನ್ಫಿಡೆನ್ಸಲ್ಲಿ ಬದುಕ್ತಾರೆ. ಹಾಗಾಗಿನೇ ಈ ಒಂದು ವಿಶೇಷವಾಗಿರ್ತಕ್ಕಂತಹ ವೃಶ್ಚಿಕ ರಾಶಿಯವರಿಗೆ 5ನೇ ಮನೆಯಲ್ಲಿ ಪಂಚಮ ಶನಿ ಕಾಡಾಟ ಇದೆ, 4ನೇ ಮನೆಯಲ್ಲಿ ರಾಹು ಇದ್ದಾರೆ. 4ನೇ ಮನೆ ರಾಹು ಅವರು ಕೂಡ ಶನಿ ತರಹ ಅರ್ಧಷ್ಟಮ ಅಂತಲೇ ಹೇಳಿ. ಅವರ ತಾಯಿ ಅನಾರೋಗ್ಯಗೀಡಾಗಬಹುದು, ಅಥವಾ ಪ್ರಾಪರ್ಟಿಗಳಿದ್ದರೆ ಲಿಟಿಗೇಷನ್ಗೆ ಸ್ವಲ್ಪ ಸಮಸ್ಯೆಗಳು ಬರಬಹುದು, ಅಥವಾ ಲಿಟಿಗೇಷನ್ ಆಗಿರ್ತಕ್ಕಂಥ ಪ್ರಾಪರ್ಟಿಯನ್ನು ಕೊಂಡ್ಕೊಳ್ಬಹುದು, ವ್ಯಾಜ್ಯದಂತಹ ಕೋರ್ಟ್ ಕಚೇರಿಗಂತಹ ಅಲದಾಟಗಳಾಗ್ಬೋದು. ಹಾಗೆ ಮತ್ತೆ ಅವರಿಗೆ ಪಂಚಮದಲ್ಲಿ ಶನಿ ಇದ್ದಾಗ ಮಕ್ಕಳಿಗೆ ವಿನಾಕಾರಣ ಮಕ್ಕಳ ಬಗ್ಗೆ ಚಿಂತೆ ಆಗ್ಬೋದು, ಅಥವಾ ನವೀನವಾಗಿ ಏನಾದರೂ ಕೆಲಸ ಮಾಡ್ತೀನಿ ಅಂದಾಗ ಅದು ಡಿಲೇಗಳಾಗ್ಬೋದು. ಇವತ್ತು ಮಾಡೋ ಕೆಲಸ ನಾಳೆ ಮಾಡೋ ಕೆಲಸ ಮತ್ತೆ ನಾಡಿದ್ದು ವಿನಾಕಾರಣ ಅಳದಾಟ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಬಹಳ ಮುಖ್ಯವಾದಂಥದ್ದು. ನೀವು ಸಾಧ್ಯವಾದರೆ ವರ್ಷಕ್ಕೆ 2 ಸಲ ಆದರೂ ಕೂಡ ನೀವು ಸುಬ್ರಹ್ಮಣ್ಯ ಸ್ವಾಮಿ, ಅದು ನಿಮಗೆ ಘಾಟಿ ಸುಬ್ರಹ್ಮಣ್ಯ ಆಗ್ಬೋದು ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಆಗ್ಬೋದು, ಅಲ್ಲಿ ಹೋಗಿ ನೀವು ಒಂದು ವಿಶೇಷವಾಗಿರ್ತಕ್ಕಂತಹ ಷಷ್ಠಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ಈ ಒಂದು ಷಷ್ಠಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸರ್ಪ ಸಂಸ್ಕಾರ, ಆಶ್ಲೇಷ ನಕ್ಷತ್ರದಲ್ಲಿ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ಕಾರ್ತಿಕ ಸೇವಾ ಇವೆಲ್ಲವೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಮಾಡ್ತಾರೆ. ಅಲ್ಲಿ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿಕೊಂಡು, ಆದಿ ಸುಬ್ರಹ್ಮಣ್ಯ ದರ್ಶನ ಮಾಡಿಕೊಂಡು, ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರೋದರಿಂದ ಅಂದರೆ ಧೈರ್ಯ, ಶೌರ್ಯ, ಪರಾಕ್ರಮ, ಒಂದು ವಿಶೇಷ ಮಂಗಳ. ನಿಮ್ಮ ರಾಶಿಗೆ, ವೃಶ್ಚಿಕ ರಾಶಿಗೆ ಅಧಿಪತಿಯೇ ಮಂಗಳ ಆಗಿರ್ತಕ್ಕಂಥದ್ದು. ನಿಮ್ಮ ಶುಭ ಸಂಖ್ಯೆನೂ ಕೂಡ 9 ಆಗಿರ್ತಕ್ಕಂಥದ್ದು ಮಂಗಳವಾರ. ಇಂಥ ಒಂದು ಶಕ್ತಿ ಕೊಡುವಂಥವನೇ ಮಂಗಳ ನಿಮಗೆ. ನೀವೇನು ಯಾವಾಗ ನೀವು ಕೆಳಗೆ ಬಿದ್ದರೂ ಕೂಡ ನಿಮಗೆ ಕೈ ಹಿಡಿದು ನಡೆಸುವನೇ ಮಂಗಳ. ಹಾಗಾಗಿನೇ ಬಟ್ ನನಗೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಲಿಕ್ಕೆ ಆಗಲ್ಲ ಗುರುಗಳೇ, ಆರ್ಥಿಕವಾಗಿ ತೊಂದರೆ ಇದೆ ಅಂತ ಹೇಳಿದರೆ, ಪ್ರತಿ ಮಂಗಳವಾರ ಬೆಳಗ್ಗೆ ಸೂರ್ಯೋದಯದ ಮುನ್ನ ನೀವು ನಿಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ತಿರದಲ್ಲಿ, ಮನೆ ಹತ್ತಿರದಲ್ಲಿದ್ದರೆ 1 ಲೀಟರ್ ಹಾಲು, 250 ಗ್ರಾಮ್ ಅರಿಶಿನ ಬೆರೆಸಿಬಿಟ್ಟು ಒಂದು ಅಭಿಷೇಕವನ್ನು, ಅರಿಶಿಣ ಹಾಲಿನ ಅಭಿಷೇಕವನ್ನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟು ಮಾಡಿಸೋದ್ರಿಂದನೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಅಂದರೆ ಅಲ್ಲಿ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಸಂಕಷ್ಟಗಳಿದೆ, ಆರ್ಥಿಕವಾಗಿ ತೊಂದರೆ ಇದೆ ಅಂದರೆ ನಿಮ್ಮ ಮನೆ ಹತ್ತಿರದಲ್ಲಿ ಕೂಡ ನೀವು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಸೇವೆಗಳನ್ನು ಮಾಡ್ಬೋದು. ಸರಿ, ಹಾಗಿದ್ರೆ ಇವರು 9 ಸಂಖ್ಯೆನ ಫಾಲೋ ಮಾಡಬೇಕು. ಸಂಖ್ಯೆ 9 ಫಾಲೋ ಮಾಡಬೇಕು. ಹಾಗೆ ಮಂಗಳವಾರ ಅವರಿಗೆ ಬಹಳ ಶುಭವಾಗಿರುತ್ತೆ, ಒಳ್ಳೆಯದಾಗುತ್ತೆ. ಧನಸ್ಸು ರಾಶಿಯವರಿಗೆ ಹೇಗಿದೆ ಗುರುಗಳೇ? ಈ ರಾಶಿಯವರಿಗೆ ಮುಂದೆ ಗುರು ಇದ್ದಾನೆ, ಗುರುವಿನ ಒಂದು ಬಲ ಇದೆ. ಅಂದರೆ ಗುರುಗಳ ಕೃಪಾ ಕಟಾಕ್ಷ ನೇರವಾಗಿ ಧನುಷ್ ರಾಶಿಯ ಮೇಲಿದೆ.